ಸ್ನೇಹಿತರೆ ನಮಸ್ಕಾರ. ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ 9ನೇ ತಾರೀಕಿಗೆ ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವಂತಹ ಭೀಮಾ ಸಿನಿಮಾ ಕರ್ನಾಟಕದಾದ್ಯಂತ ಭರ್ಜರಿಯಾಗಿ ಬಿಡುಗಡೆ ಕಂಡು ಸಖತ್ ಸದ್ ಮಾಡ್ತಿದೆ. ಈ ಹಿಂದೆನೂ ಕೂಡ ತಾವೇ ನಿರ್ದೇಶಿಸಿ ನಟಿಸಿರುವಂತಹ ಸಲಗ ಸಿನಿಮಾದಲ್ಲಿ ಯಾವ ತರದ ಡೈಲಾಗ್ಗಳು ಇದ್ವೋ ಅದೇ ತರದ ಡೈಲಾಗ್ಗಳೇ ಈ ಸಿನಿಮಾದಲ್ಲೂ ಕೂಡ ಇವೆ. ಆದರೆ ಸಲಗ ಸಿನಿಮಾದ ಕಥೆಯಲ್ಲಿ ತಾನು ಯಾವುದೇ ತಪ್ಪು ಮಾಡಿದ್ದೇ ಇದ್ರೂ ಕೂಡ ಅವನನ್ನು ಸುಖಾಸುಮ್ಮನೆ ಇರೋ ಬರೋ ಕೇಸ್ ಹಾಕಿ ಭ್ರಷ್ಟ ಪೊಲೀಸ್ ಒಬ್ಬ ಜೈಲಿಗೆ ಕಳಿಸ್ತಾನೆ. ಇದೆಲ್ಲವನ್ನ ಕೇಳಿ ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ ಬದುಕೋ ಸಲಗನ್ ತಂದೆ ತಾಯಿ ತಮ್ಮ ಮಗ ಇನ್ನೊಬ್ಬರ ಪ್ರಾಣ ತೆಗೆಯೋ ಹಂತಕ್ಕೆ ಬೆಳೆದ್ನಲ್ಲ ಅಂತ ಅನ್ಕೊಂಡು ನಮ್ಗೆ ಬದುಕಬೇಡ, ನಾವು ಬದುಕಿರೋಕ್ಕಿಂತ ಸಾಯೋದೇ ಮೇಲೂ ಅಂತ ಪ್ರಾಣ ಬಿಡ್ತಾರೆ. ಯಾವ ತಪ್ಪು ಮಾಡಿಲ್ದಿರೋ ಸಲಗನ ಕುಟುಂಬವನ್ನ ಅನ್ಯಾಯವಾಗಿ ಬಲಿ ತಗೊಂಡ್ರಲ್ಲ ಅಂತ ಸಲಗ ಕಾನೂನ ಕೈ ತಗೋತಾನೆ. ತಾವು ಮಾಡಿರೋ ಕೊಲೆನ ಪೊಲೀಸರಿಗೆ ಲಂಚ ಕೊಟ್ಟು ಸಲಗನ್ ತಲೆ ಮೇಲೆ ಹಾಕಿದಂತ 3 ಜನ ಲೋಕಲ್ ರೌಡಿಗಳನ್ನ ಸೇಡ್ ತೀರ್ಸೋತಾನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾನೂನ ಕೈ ತಗೊಳ್ಳೋದು ತಪ್ಪು ಅಂತ ಪೊಲೀಸರು, ನ್ಯಾಯಾಧೀಶರು, ರಾಜಕಾರಣಿಗಳು ಹೇಳ್ತಾರೆ. ಆದ್ರೆ ಅದೇ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಅಮಾಯಕರ ಕುಟುಂಬನ ಬಲಿ ತಗೊಂಡ್ರೆ ಅದೇ ಅಮಾಯಕರು ಸಿಡಿದ್ ನಿಂತ್ರೆ ಈ ರೀತಿ ಸಲಗನ್ ರೂಪ ಪಡ್ಕೋತಾರೆ ಅನ್ನೋದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಆದ್ರೆ ಭೀಮಾದಲ್ಲಿ ವಿಜಯ್ ರೌಡಿಯ ಪಾತ್ರದಲ್ಲೂ ನಟಿಸಿದ್ರು ಕೂಡ ಅವರು ಇದರಲ್ಲೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ರೌಡಿಸಂ ಮತ್ತು ಗ್ಯಾಂಗ್ ವಾರ್ ಅನ್ನೋದು ಬೇಸ್ ಲೈನ್ ಆಗಿ ಇಟ್ಕೊಂಡು ಇಂದಿನ ಯುವ ಪೀಳಿಗೆಗಳು ಮಾದಕ ವಸ್ತುಗಳಿಗೆ ಅಂದ್ರೆ ಡ್ರಗ್ಸ್, ಗಾಂಜಾ ಇನ್ನು ಮುಂತಾದ ಚಟಗಳಿಗೆ ದಾಸರಾಗಿ ಇಂದಿನ ಯುವಕ ಯುವತಿಯರೆಲ್ಲ ಹೇಗೆ ಹಾಳಾಗ್ತಿದ್ದಾರೆ ಅನ್ನೋದು ಈ ಚಿತ್ರದ ಆನ್ಲೈನ್ ಸ್ಟೋರಿ. ಇದೆಷ್ಟು ಮಾತ್ರ ಸಲಗ ಮತ್ತು ಭೀಮಾ ಚಿತ್ರಕ್ಕಿರೋ ವ್ಯತ್ಯಾಸ. ಇನ್ನು ಭೀಮಾ ಸಿನಿಮಾದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈಗಾಗಲೇ ಮೊದಲೇ ಅದರ ಬಗ್ಗೆ ವಿಡಿಯೋವನ್ನ ಮಾಡಿದ್ದೀವಿ, ತಾವು ಕೂಡ ಹೋಗಿ ನೋಡಬಹುದು. ಇನ್ನು ಈ ಸಿನಿಮಾದಲ್ಲಿ ಬರೋ ಕಥೆ ಬರೀ ಕಥೆ ಮಾತ್ರ ಅಲ್ಲ, ಅದೊಂದು ಈಗಲೂ ಕೂಡ ನಮ್ಮ ರಾಜಧಾನಿಯಾದ ಬೆಂಗಳೂರಲ್ಲಿ ಹಾಡು ಹಗಲೇ ನಡೀತಿರುವಂತಹ ದಂಧೆ. ಹಾಡು ಹಗಲೇ ರಾಜಾರೋಷವಾಗಿ ನಡೀತಿರುವಂತಹ ಈ ದಂಧೆಯನ್ನ ದುನಿಯಾ ವಿಜಯ್ ಅವರು ಕಣ್ಣಾರೆ ನೋಡಿ ಅವುಗಳ ವಿಡಿಯೋಗಳನ್ನ ಕೂಡ ಮಾಡಿ ಸಾಕ್ಷ್ಯಾಧಾರಗಳ ಸಮೇತ ಈ ಸಿನಿಮಾವನ್ನ ಮಾಡಿದ್ದಾರೆ. ಇನ್ನು ಕರ್ನಾಟಕದಾದ್ಯಂತ ಬಿಡುಗಡೆಯಾಗಿ ಯಶಸ್ವಿಯಾಗುವ ಜೊತೆಗೆ ವಿಜಯ್ ಅವರು ಬೆಂಗಳೂರಲ್ಲಿ ನಡೀತಿರುವಂತಹ ಈ ದಂಧೆಯಲ್ಲಿ ಭಾಗಿಯಾಗಿರುವಂತಹ ಮತ್ತು ಡ್ರಗ್ ಸೇವನೆ ಮಾಡಿರುವಂತವ್ರನ್ನೆಲ್ಲ ಡೈರೆಕ್ಟ್ ಆಗಿ ಸಂದರ್ಶನ ಎಲ್ಲ ಮಾಡಿಕೊಂಡು ಈ ದಂಧೆಯನ್ನ ಬಯಲಿಗೆಳಿತಿದ್ದಾರೆ. ಹೆಣ್ಮಕ್ಳು ತಗೊಳ್ಳೋದು ಹೆಚ್ಚಾಗಿ ನೋಡಿದ್ಯಾ ನೀನು? ಮಕ್ಕಳು ತಗೊಳ್ಳೋದು ಜಾಸ್ತಿ ನೋಡಿದ್ಯಾ? ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತಗೊಳ್ಳೋರು? ಅವರು ಬಂದು ಇಸ್ಕೊಂಡು ಹೋಗ್ತಾರೆ, ಫೋನ್ ಮಾಡಿ ಅವನ ಪೆಡ್ಲರ್ ಅವನ್ನ ಕರೆದು ಅವನ ಹತ್ರ ಇಸ್ಕೊಂಡು ಹೋಗ್ತಾರೆ, ಅವನ ಜೊತೆಲೇ ಹೋಗ್ಬಿಡ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ? ಗೊತ್ತಿಲ್ಲ, ಅವ್ನಿಗೆ ಏನೋ ಕೊಡ್ತಾನಂತ ಜೊತೆಲೇ ಹೋಗ್ಬಿಡ್ತಾರೆ ಹೆಣ್ಮಕ್ಳನ್ನು. ಮುಂಚೆ ತಗೊಲಿವಣ್ಣ ಸ್ಕೋರ್ ಅವನ ಮುಂಚೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ಅಂತ ಕೇಳ್ತಾನೆ. ಅವನೇ ಬಂದು ಮನೆ ತಾನೇ ಬಂದು ಕೊಟ್ಬಿಟ್ಟು ಹೋಗ್ತಾನೆ. ಎಷ್ಟು ಜನ ಹುಡುಗಿರು ನೋಡಿದ್ಯಾ ತಗೊಳ್ಳೋದು ನೀನು? 10-20 ಜನ ಹುಡುಗಿ ನೋಡಿದ್ದೀನಿ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಈ ಸಿನಿಮಾದಲ್ಲಿ ಏನೋ ಕಥೆ ಇದೆ, ಏನೋ ಒಂದು ಸತ್ಯಾಂಶ ಇದರಲ್ಲಿದೆ ಅಂತ ಮುಂಬೈ, ಚೆನ್ನೈ, ಹೈದರಾಬಾದ್ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಡೆಯಿಂದ ಸಿನಿಮಾ ವಿತರಕರು ಭೀಮಾ ಸಿನಿಮಾವನ್ನು ನಮ್ಮ ಭಾಷೆಗೆ ಡಬ್ ಮಾಡಿಕೊಡಿ, ನಾವು ನಮ್ಮ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಮುಂಬೈನ ವಿತರಕರು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಹಾಗೂ ಹಿಂದಿಯಲ್ಲಿ ಉತ್ತರ ಭಾರತದಲ್ಲಿ ರಿಲೀಸ್ ಮಾಡ್ತಾರೆ. ಹೈದರಾಬಾದ್ನ ವಿತರಕರು ತೆಲುಗುನಲ್ಲಿ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ರಿಲೀಸ್ ಮಾಡ್ತಾರೆ. ಮತ್ತು ಚೆನ್ನೈನ ವಿತರಕರು ತಮಿಳು ಭಾಷೆಯಲ್ಲಿ ತಮಿಳುನಾಡಲ್ಲಿ ರಿಲೀಸ್ ಮಾಡ್ತಾರೆ. ಈ ರೀತಿಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಭೀಮಾ ಚಿತ್ರತಂಡಕ್ಕೆ ಕೇಳ್ಕೊಂಡಿದ್ದಾರೆ. ಸೊ ನೋಡೋರಲ್ಲ ಸ್ನೇಹಿತರೆ, ಇದಾಗಿತ್ತು ಭೀಮಾ ಸಿನಿಮಾದ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ತರ ಟ್ರೆಂಡಿಂಗ್ ಅಲ್ಲಿ ನಡೀತಿರುವಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.